ಹೆಲೋ ಡ್ಯಾಡಿ. ಹಾಯ್ ಗಾಯ್ಸ್, ರ್ಯಾಂಡಮ್ ರಾಸ್ಕಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಹೀಗೆ ಜಸ್ಟ್ ನಿಮ್ಗೆ ಗೊತ್ತಾಗಿರ್ಬೇಕು, ಇಂಟ್ರೋ ನೋಡಿದ್ಮೇಲೆ ಎಲ್ಲ ಕಡೆ ಹವಾ ಒಂದೇ, ಟಾಕ್ಸಿಕ್ ಟಾಕ್ಸಿಕ್ ಟಾಕ್ಸಿಕ್. ಅಲ್ಲಿ ಇಲ್ಲಿ ಮಾತು ಬರ್ತಾ ಇದೆ. ಸೊ ಆ ನೆಗೆಟಿವ್ ಈ ನೆಗೆಟಿವ್ ಇಲ್ಲ, ಅಷ್ಟಕ್ಕಷ್ಟೇ. ಫಿಲ್ಮ್ ಇಷ್ಟ ಆಗಿಲ್ವಾ, ನೋಡಿ ಹೋಗಿ ಅಷ್ಟೇ. ಅದ್ಬಿಟ್ಟು ಹಾಗಿಲ್ಲ ಹೀಗಿಲ್ಲ, ಫ್ಲಾಪ್ ಫಿಲ್ಮು, ಯಶಿನ್ ಫ್ಲಾಪ್ ಆಗೋಯ್ತು, KGF ನಂತರ ಯಶಿನ್ ಲೈಫ್ ಇಲ್ಲ, ಅದೆಲ್ಲ ಬೇಡ. ನೋಡಿ, ಇಲ್ಲಿ ಎರಡು ವ್ಯತ್ಯಾಸ ಇದೆ. ಒಂದು, ಈ ಫಿಲ್ಮ್ ಚೆನ್ನಾಗಿಲ್ಲ ಕಣೋ. ಸೆಕೆಂಡು, ಬ್ರೋ ಫಿಲ್ಮ್ ಸ್ವಲ್ಪ ಅರ್ಥ ಆಗಿಲ್ಲ ಅನ್ನೋದು ಡಿಫ್ರೆನ್ಸ್ ಇದೆ. ಆಯ್ತಾ? ನಿಮಗೊಂದು ಅರ್ಥ ಆಗಿಲ್ಲ ಅನ್ನೋ ಲೆಕ್ಕಕ್ಕೆ ಫಿಲ್ಮೇ ಚೆನ್ನಾಗಿಲ್ಲ ಅಂತ ಹೇಳೋದು ದೊಡ್ಡ ತಪ್ಪು. ಅರ್ಥ ಆಯ್ತಾ? 4 ವರ್ಷ, ಓಕೆ, 500 to 600 crores, 500 to 600 ಕೋಟಿ ಇನ್ವೆಸ್ಟ್ ಮಾಡಿ ಫಿಲ್ಮ್ ತೆಗಿರ್ತಾರೆ. ನೀವೊಂದು 3 ಗಂಟೆ ಕುತ್ಕೊಂಡ್ಬಿಟ್ಟು ಫಿಲ್ಮೇ ಚೆನ್ನಾಗಿಲ್ಲ ಕಣೋ ಅಂತ ಹೇಳ್ಬಿಟ್ರೆ ನಿಮ್ಗೆ ಓಪನ್ ಬೆಟ್ಟು. ಈ ತರ ಕ್ವಾಲಿಟಿ, ಈ ತರ ಫಿಲ್ಮು, ಓಕೆ, ಕನ್ನಡದಲ್ಲಿ ಯಾವಾಗಾದ್ರೂ ಬಂದಿದ್ಯಾ? ಕನ್ನಡದಲ್ಲಿ ಬಿಡಿ, ಇಂಡಿಯಾದಲ್ಲಿ ಬಂದಿದ್ಯಾ? 2 days ಇಂದ ಫುಲ್ಲು ಇನ್ಸ್ಟಾಗ್ರಾಮು, ವಾಟ್ಸಪ್ಪು, ಎಲ್ಲ ಯೂಟ್ಯೂಬು, ಫೇಸ್ಬುಕ್, ಎಲ್ಲ ಕಡೆ ನೆಗೆಟಿವ್ ರಿವ್ಯೂ ನೋಡಿ ಸಾಕಾಗ್ಬಿಟ್ಟಿದೆ. ನೆಗೆಟಿವ್ ರಿವ್ಯೂ ಏನ್ ಹೇಳ್ತಿದಾರ ನೀವು? ಫಿಲ್ಮ್ ಸರಿ ಇಲ್ಲ, ಕತೆ ಸರಿ ಇಲ್ಲ, ಅರ್ಥ ಆಗಿಲ್ಲ. ಫಿಲ್ಮ್ ಇರೋದೇ ಸೈಕಲಾಜಿಕಲ್ ಕ್ಲೈಮ್ಯಾಕ್ಸ್. ಅರ್ಥ ಆಗಿಲ್ಲ ಅಂದ್ರೆ ಅದು ನಿಮ್ ಪ್ರಾಬ್ಲಮ್. ನಿಮ್ಗೆ ಅದು ಅರ್ಥ ಮಾಡ್ಕೊಳ್ಳಿಕ್ಕೆ ಅದು ಗಟ್ಸಿಲ್ಲ ಅಂತ. ಅದ್ ಬಿಟ್ಟು ಅರ್ಥ ಆಗಿಲ್ಲ ಫಿಲ್ಮ್ ಚೆನ್ನಾಗಿಲ್ಲ ಅಂದ್ಬಿಟ್ರೆ. ಇನ್ನೊಂದೇನಂದ್ರೆ, ಫಿಲ್ಮ್ ಅಲ್ಲಿ ಸ್ಟಾರ್ಟಿಂಗ್ಗೆ ಹೇಳ್ಬಿಟ್ಟಿದ್ದಾರೆ, ಫೇರಿ ಟೇಲ್ ಫಾರ್ ಗ್ರೋನ್ ಅಪ್ಸ್ ಅಂತ. ಗ್ರೋನ್ ಅಪ್ಸ್ ನೀವೇನ್ ತಿಳಿದ್ರೆ, ಓಕೆ ಇದು ಅಡಲ್ಟ್ ಮೂವಿ, ಎ ರೇಟೆಡ್ ಮೂವಿ, ಸೊ ಆ ತರ ಸೀನ್ಸ್ ಎಲ್ಲ ಇರುತ್ತೆ, ಸೊ ಅದಕ್ಕೆ ಹೀಗೆ ಹೇಳಿದಾರಂತ. ನೋ 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 ನೋ, ಗ್ರೋನ್ ಅಪ್ಸ್ ಅಂದಿರೋದು ಇದಕ್ಕೆ, ಇಲ್ಲಿಂದ ಗ್ರೋನ್ ಅಪ್ಸ್ಗೆ, ಓಕೆ, ಇಲ್ಲಿಂದ ಗ್ರೋನ್ ಅಪ್ಸ್ ಅಷ್ಟೇ ಈ ಫಿಲ್ಮು, ಅವರಿಗಷ್ಟೇ ಅರ್ಥ ಆಗೋ ಫಿಲ್ಮು ಅಂತ. ಆಯ್ತಾ? ನೀವು ಆ ತರ ತಗೋಬೇಡಿ. ಇಲ್ಲಿಂದ ಗ್ರೋನ್ ಅಪ್ಸ್, ಫೇರಿ ಟೇಲ್ ಫಾರ್ ಗ್ರೋನ್ ಅಪ್ ಅಂದ್ರೆ ಮೆದುಳು ಯಾರ್ದು ಗ್ರೋ ಆಗಿದೆ ಅಲ್ವಾ, ಯಾರ್ ಬುದ್ಧಿ ಗ್ರೋ ಆಗಿದೆ ಅವರಿಗೋಸ್ಕರ. ಆಯ್ತಾ? ಇದೊಂದು ಪಾಯಿಂಟ್, ಇದೊಂದು ನೀವು ಇಟ್ಕೊಳ್ಳಿ. ಓಕೆ, ನೋಡ್ರಿ, ಈ ತರ ಫಿಲ್ಮು, ಈ ತರ ಕ್ವಾಲಿಟಿ ಫಿಲ್ಮು ನಿಮ್ಗೆ ಯಾವಾಗಾದ್ರೂ ಕನ್ನಡದಲ್ಲಿ ಸಿಕ್ಕಿದ್ಯಾ? ಒಬ್ನು ಕನ್ನಡಿಗನಾಗಿ ಈ ತರ ಕ್ವಾಲಿಟಿ ಫಿಲ್ಮ್ ಕೊಡ್ತಿದ್ದಾನೆ, ಸೊ ಖುಷಿ ಪಡಿ. ಅದನ್ ಬಿಟ್ಟು ಈ ಸರಿಲ್ಲ ಅದ್ ಸರಿಲ್ಲ ಇದ್ ಸರಿಲ್ಲ ಅನ್ಕೊಂಡು ಊಟದಲ್ಲಿ ಕಲ್ ಹಾಕೋ ಕೆಲಸ ಮಾಡ್ಬೇಡಿ. ಏನೋ ಒಂದು ಮಾಡಿದ್ದಾರೆ, ತುಂಬಾ ಟೈಮ್ ಕೊಟ್ಟು, ತುಂಬಾ ಎಫರ್ಟ್ ಹಾಕಿ, ಎಲ್ಲ ಡೆಡಿಕೇಶನ್ ಇಂದ ಮಾಡಿದ್ದಾರೆ, ಅಪ್ರಿಶಿಯೇಟ್ ಮಾಡಿ. ಅದ್ ಬಿಟ್ಕೊಂಡು ನೀವು ಅದ್ ಸರಿಲ್ಲ ಇದ್ ಸರಿಲ್ಲ ಅಂದ್ರೆ ಏನ್ ಕತೆ? ಎಲ್ಲ ರಿವ್ಯೂಸ್ ಅನ್ನು ನೋಡ್ಬಿಟ್ಟು ಅದಕ್ಕೆ ನಾನು ಬಂದ್ಬಿಟ್ಟೆ ಇವತ್ತು ವಿಡಿಯೋ ಮಾಡಿ ಹಾಕೋದೆ ಅಂತ. ಟಾಕ್ಸಿಕ್ ನ ಹಾನೆಸ್ಟ್ ರಿವ್ಯೂ ಕೊಡ್ತಿದ್ದಾನೆ, ಕೇಳಿ. ಆಯ್ತಾ? ಶುರು ಫುಲ್ ವಿಜುವಲ್ಸ್ ಎಲ್ಲ ಸಕ್ಕತ್ತಾಗಿದೆ. ಆಯ್ತಾ? ಯಶಿನ್ ಎಂಟ್ರಿ ಇರ್ಬೋದು, ಡೈಲಾಗ್ಸ್ ಎಲ್ಲ ಸೂಪರ್ ಆಗಿದೆ. ಒಂದೊಂದು ಫ್ರೇಮ್ ಅಂತೂ ಒಂದೊಂದು ಮುತ್ತಿನ ತರ. ಇಂತ ಫ್ರೇಮ್ ಅದೆಲ್ಲ, ಆ ಕ್ವಾಲಿಟಿ ನೋಡಿ, ಆ ಫ್ರೇಮ್ ನೋಡಿ, ಕ್ವಾಲಿಟಿ ನೋಡಿ, ಆ ಲೊಕೇಶನ್ಸ್ ನೋಡಿ. ಮೇನ್ ಅಂದ್ರೆ ಯಶ್ ಆಕ್ಟಿಂಗ್ ಏನ್ರಿ, ಆ ತರ ಆಕ್ಟಿಂಗ್ ಯಾರು ಮಾಡ್ತಾರ್ರಿ? ಎಲ್ಲ ಡಿಫ್ರೆಂಟ್ ಶೇಡ್ಸು, ಒಂದರಲ್ಲೂ ಒಂದು, ರಾಯದಲ್ಲಿ ಒಂದು ಡಿಫ್ರೆಂಟ್ ಶೇಡ್ಸು, ಟಿಕೆಟ್ ಅಲ್ಲಿ ಡಿಫ್ರೆಂಟ್ ಶೇಡ್ಸು. ಎಂತ ಆಕ್ಟಿಂಗು ಅದೆಲ್ಲ. ನೀವು ಅದ್ ನೋಡಲ್ಲ, ನಿಮ್ಗೇನು ಮದ್ದೆಲ್ಲ ಬೋರ್ ಆಯ್ತು, ಇದೆಲ್ಲ ಅರ್ಥ ಆಗಿಲ್ಲ, ಫ್ಲಾಪ್. ವಾ 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 ವಾ, ಏನ್ರಿ? ಅರ್ಥ ಆಗಿಲ್ಲ ಯಾಕಂದ್ರೆ ನಿಮ್ಗಿದು ಟಿಪಿಕಲ್ ಗ್ಯಾಂಗ್ಸ್ಟರು, ಟಿಪಿಕಲ್ ಇಂಡಿಯನ್ ಮೂವಿ ತರ ಇಲ್ಲ. ನಿಮ್ಗೇನ್ ಬೇಕು? ಹೀರೋ ಬರ್ತಾನೆ, ಹುಡುಗಿ ಸಿಗ್ತಾಳೆ, ಆಯ್ತು, ಲವ್ ಆಯ್ತಾ, ವಿಲನ್ ಬಂದ, ವಿಲನ್ ಹುಡುಗಿ ಇಷ್ಟ, ಆಮೇಲೆ ಹೀರೋ ವಿಲನ್ ಜಗಳ, ಹೀರೋ ವಿಲನ್ ಹೊಡೆದ, ಹೀರೋ ಮತ್ತೆ ಹುಡುಗಿ ಒಂದಾದ್ರು ಮದುವೆ ಆದ್ರು, ಮುಗೀತು. ವಾ, ನೈಸ್. ಈ ತರ ಫಿಲ್ಮ್ ನಿಮ್ಗೆ ಬೇಕು. ಸ್ವಲ್ಪ ಏನ್ ಡಿಫ್ರೆಂಟ್ ಆಗಿ ಬರ್ತಿದೆ ಅಂದ್ರೆ ಅಪ್ರಿಶಿಯೇಟ್ ಮಾಡೋದ್ ಕಲೀರಿ. ಅದ್ ಬಿಟ್ಟು ಅದ್ ಸರಿ ಇಲ್ಲ ಇದ್ ಸರಿ ಇಲ್ಲ ಅನ್ನೋದು ಒಳ್ಳೇದಲ್ಲ. ಯಾಕೆ ಹೀಗ್ ಮಾಡ್ತೀರಾ? ನಿಮ್ ಫಾರ್ ಎಕ್ಸಾಂಪಲ್ ಈಗ ನೋಡಿ, ನೀವು ಈಗ ಬೇರೆ ಸ್ಟೇಟ್ ಅವ್ರು ಹೇಳ್ತಾರೆ, ಓಕೆ, ಆಂಧ್ರ ಆ ಕಡೆಯವ್ರು ಹೇಳ್ತಿದ್ರೆ ಚೆನ್ನಾಗಿ ಬಿಡಿ, ಅವ್ರದ್ದು ಆ ತೆಲುಗು ಲ್ಯಾಂಗ್ವೇಜ್ ಅವ್ರಿಗೆ ಮತ್ತೆ ಕನ್ನಡಕ್ಕೆ ಸಂಬಂಧ ಇಲ್ಲ. ನೀವೇ ಕರ್ನಾಟಕದಲ್ಲಿ ಇದ್ದು, ಕರ್ನಾಟಕದಲ್ಲಿ ಹುಟ್ಟಿ, ಕನ್ನಡ ಫಿಲ್ಮ್ಗೆ ಸಪೋರ್ಟ್ ಮಾಡಿಲ್ಲ ಅಂದ್ರೆ ಮತ್ತೆ ಯಾರಿಗ್ ಮಾಡ್ತೀರಿ ನೀವೇ ಹೇಳಿ? ಅದು ಕೂಡ ಯಶ್, ಅವ್ನ ಬ್ಯಾಕ್ ಗ್ರೌಂಡ್ ಗೊತ್ತಿದೆಯಲ್ಲ ನಿಮ್ಗೆ. ಅವನೇನು ಡೈರೆಕ್ಟ್ ರಿಚ್ ಸಿಲ್ವರ್ ಸ್ಪೂನ್ ಬಂದವನಲ್ಲ, ಕಷ್ಟಪಟ್ಟು ಸ್ಟೆಪ್ ಬೈ ಸ್ಟೆಪ್ ಗ್ರೋ ಆಗಿ ಇವತ್ತು ಈ ಮಟ್ಟಕ್ಕೆ ಹೋಗಿ ನಿಂತಿದ್ದಾನೆ. ಇಡೀ ಇಂಡಿಯಾ, ಇಡೀ ವರ್ಲ್ಡ್ ನೋಡೋ ಮಟ್ಟಕ್ಕೆ ಹೋಗಿ ನಿಂತಿದ್ದಾನೆ. ಇಡೀ ವರ್ಲ್ಡ್ ಇದ್ರಲ್ಲೇ ಫಿಲ್ಮ್ ರಿಲೀಸ್ ಮಾಡ್ತಿದ್ದಾರೆ, ಅದು ಕನ್ನಡ ಫಿಲ್ಮ್. ಸಪೋರ್ಟ್ ಮಾಡ್ರಿ. ಅದ್ ಬಿಟ್ಟು ನೀವು ಹೀಗೆಲ್ಲ ಮಾಡಿದ್ರೆ ಏನ್ ಕತೆ? ಈಗ ನೀವ್ ಹೀಗ್ ಮಾಡ್ಬಿಟ್ರಿ ಬೇರೆ ಯಾವ ಹೀರೋ, ಬೇರೆ ಯಾವ ಡೈರೆಕ್ಟರ್ ಕೂಡ ಧೈರ್ಯ ಮಾಡಲ್ಲ ಏನೇ ಹೊಸದಾಗಿ ಟ್ರೈ ಮಾಡ್ಲಿಕ್ಕೆ, ಏನೇ
ಚೆನ್ನಾಗೊಂದು ಫಿಲ್ಮ್ ಕೊಡ್ಲಿಕ್ಕೆ ಯಾರು ಟ್ರೈ ಮಾಡಲ್ಲ. ಯಾಕಂದ್ರೆ ಈಗ ಅವ್ರಿಗೆ ಗೊತ್ತಾಗ್ಬಿಡತ್ತೆ, ಓಕೆ ಇವ್ರ ಜನಕ್ಕೆಲ್ಲ ನಾರ್ಮಲ್ ಟಿಪಿಕಲ್ ಫಿಲ್ಮ್ ಕೊಟ್ಬಿಡೋಣ, ಹೀರೋ ಹೀರೋಯಿನ್ ಲವ್, ವಿಲನ್ ಫೈಟಿಂಗು, ಒಂದು ಐಟಮ್ ಸಾಂಗು, ಶುಭಂ ಡನ್ ಹಾಕೊಟ್ಬಿಡೋಣ ಅಂತ ಅವರು ಡಿಸೈಡ್ ಬಿಡ್ತಾರೆ. ಯಾಕಂದ್ರೆ ಅವರು ಬೇರೆ ಟ್ರೈ ಮಾಡ್ಲಿಕ್ಕೆ ಹೋಗಲ್ಲ. ಅರ್ಥ ಆಯ್ತಾ? ಆವಾಗ್ಲೂ ಹಾಗೆ ಮಾಡಿದ್ರೆ ಉಳಿದವ್ರ ಕಣ್ಣಿಂದ ಬಂತು, ಅವಾಗ ಕೂಡ ಹೀಗೆ ಕತೆ, ಅರ್ಥ ಆಗಿಲ್ಲ ಅರ್ಥ ಆಗಿಲ್ಲ ಅಂತ ಫ್ಲಾಪ್. ಆಯ್ತಾ? UI ಬಂತು ಉಪೇಂದ್ರ, ಅದು ಫ್ಲಾಪ್. ಹಳೇದು ಶಾಂತಿ ಕ್ರಾಂತಿ ಬಂತು, ಎಂತ ಟಾಪ್ ನಾಚ್ ಫಿಲ್ಮು. ಶಾಂತಿ ಕ್ರಾಂತಿ ಅಂತ ಟಾಪ್ ನಾಚ್ ಫಿಲ್ಮ್ ಆ ಟೈಮ್ಲಿ ಯಾವ್ದಿಲ್ಲ, ಮತ್ತು ಆವಾಗ್ಲೇ ಪ್ಯಾನ್ ಇಂಡಿಯಾ ಫಿಲ್ಮ್ ಅದು, ಅದು ಕೂಡ ಫ್ಲಾಪ್, ಅದು ಕೂಡ ಸಪೋರ್ಟ್ ಮಾಡಿಲ್ಲ ನೀವು. ಈಗ ಸೆಕೆಂಡ್ ಶಾಂತಿ ಕ್ರಾಂತಿ ಮಾಡ್ಲಿಕ್ಕೆ ಹೋಗ್ತಿದ್ದೀರಾ ಟಾಪಿಕ್ ಅನ್ನ. ಫಿಲ್ಮ್ ನೋಡ್ರಿ, ಕಂಟೆಂಟ್ ನೋಡಿ, ಅರ್ಥ ಆಗಿಲ್ಲ ಅಂದ್ರೆ ಒಂದ್ಸತಿ ಕುತ್ಕೊಂಡು ಯಾರಿಗೆ ಅರ್ಥ ಆದವ್ರ ಹತ್ರ ಕೇಳ್ಕೊಳ್ಳಿ, ಇಲ್ಲಾಂದ್ರೆ ಎರಡ್ ಸತಿ ಫಿಲ್ಮ್ ನೋಡಿ, ನಿಮ್ಗೆ ಅರ್ಥ ಆಗಿಲ್ಲ ಅಂದ್ರೆ ಏನಾಗಲ್ಲ. ಯಾಕಂದ್ರೆ ಫಿಲ್ಮ್ ಆಗಿದೆ, ಓಕೆ ಒಪ್ಕೊಳ್ಳೋಣ, ಮಧ್ಯದಲ್ಲಿ ಸ್ವಲ್ಪ ಸ್ಲೋ ಇದೆ ಸ್ಟೋರಿ, ಸ್ವಲ್ಪ ಬೋರ್ ಆಗುತ್ತೆ, ಅದು ಬಿಟ್ರೆ ಎಂಡಿಂಗ್ ಎಂತ ಕ್ಲೈಮ್ಯಾಕ್ಸ್ ಕೂಡ ಅದು, ಎಂತ ಕ್ಲೈಮ್ಯಾಕ್ಸ್ ಗೊತ್ತಾ? ಆ ತರ ಟ್ವಿಸ್ಟ್ ಯಾವ ಫಿಲ್ಮ್ ಅಲ್ಲಿ ಇದೆ ಹೇಳಿ ನೋಡಿ, ಹೇಳ್ಬಿಡಿ ನೋಡೋಣ. ಆ ತರ ಕ್ಲೈಮ್ಯಾಕ್ಸ್ ವಾ, ನೋಡ್ತಿದ್ರೆ ತಲೆ ತಿರ್ಗೋಬಿಡು, ಓ ಈ ತರ ಕ್ಲೈಮ್ಯಾಕ್ಸ್ ಅಂದ್ರೆ ನೀವು ಎಕ್ಸ್ಪೆಕ್ಟೇ ಮಾಡಿರಲ್ಲ ನೀವು ಈ ತರನೂ ಆಗ್ಬೋದಾ ಅಂತ. ಎಂತ ಕ್ಲೈಮ್ಯಾಕ್ಸ್ ಅದು, ಲಾಸ್ಟ್ ಕ್ಲೈಮ್ಯಾಕ್ಸ್ ಶೂಟ್ ಅದಂತೂ ಸೂಪರ್ ಇದೆ. ಅದ್ ನಾನು ಹೇಳ್ತಿದ್ದೆ, ಬಟ್ ಸ್ಪಾಯ್ಲರ್ ಆಗುತ್ತೆ, ನೀವೇ ನೋಡಿ ಗೊತ್ತಾಗುತ್ತೆ. ನಾನ್ ಹೇಳೋದು ಹಾನೆಸ್ಟ್ ಆಗಿ ಎಲ್ಲ ಆಡಿಯನ್ಸ್ ಹೇಳೋದು ಅಷ್ಟೇ, ಅವ್ರು ಹೇಳ್ತಾರೆ, ಇವ್ರು ರಿವ್ಯೂಸ್ ಕೊಡ್ತಾರೆ ಅಂತ ಏನು ನೀವು ನೋಡ್ಲಿಕ್ಕೆ ಹೋಗ್ಬೇಡಿ. ನಿಮ್ದು ಸುಮ್ನೆ ಥಿಯೇಟ್ರಿಗೆ ಹೋಗಿ ಫಿಲ್ಮ್ ನೋಡಿ ಅಷ್ಟೇ. ಅವ್ರ ರಿವ್ಯೂಸ್ ಎಲ್ಲ ಕೇಳಿಕ್ ಹೋಗ್ಬೇಡಿ, ನಿಮ್ದು ಒಪಿನಿಯನ್ ನೀವು ಇಟ್ಕೊಳ್ಳಿ. ಸುಮ್ನೆ ಅವ್ರು ಹೇಳ್ತಾರೆ ಚೆನ್ನಾಗಿಲ್ಲ ಹೇಳ್ತಾರೆ ಅದು ಇದು ಏನು ಕೇಳಲಿಕ್ಕೆ ಹೋಗ್ಬೇಡಿ. ಎಂತ ಆಫ್ಟರ್ 4 years, ಓಕೆ, ಒಂದು ಪಾಪ ಒಬ್ಬ ಮನುಷ್ಯ ಫಿಲ್ಮ್ ಮಾಡ್ಕೊಂಡ್ ಬರ್ತೀವಿ ನಾವು ಆಫ್ಟರ್ 4 years. ಸೊ ಅಪ್ರಿಶಿಯೇಟ್ ಮಾಡೋದು ಕಲೀರಿ. ಅದ್ ಬಿಟ್ಟು ಈಗ ನೀವು ಜಸ್ಟ್ ಥಿಂಕ್ ಮಾಡಿ, ಈಗ ತೆಲುಗು ಅವ್ರು ನೋಡಿ, ಆ ಕಡೆ ಎಲ್ಲ ಯುನಿಟಿ ಇದೆ, ಅವ್ರ ಫಿಲ್ಮ್ ಅಂದ್ರೆ ಅವ್ರು ಬಿಟ್ಕೊಡಲ್ಲ. ಈಗ ಅಲ್ಲಿ ಇರುಮುಡಿ ರಿಲೀಸ್ ಆಗಿದೆ, ಹೌದಾ? ಇರುಮುಡಿ ರಿಲೀಸ್ ಆಗಿದೆ, ಸೊ ಟಾಕ್ಸಿಕ್ ಬಂದದ್ದೇ ಇರುಮುಡಿಗೆ ಥಿಯೇಟರ್ ಎಲ್ಲ ಖಾಲಿ ಮಾಡ್ತಿದ್ದಾರೆ. ಸೊ ಅವ್ರಿಗೆ ಅಲ್ಲಿ ಆ ಗರಜು ಆ ಸಿಟ್ಟಿದೆ. ಸೊ ಅದು ಅವರು ಟಾಕ್ಸಿಕ್ ಅವ್ರ ಫಿಲ್ಮ್ ರಿಲೀಸ್ ಮಾಡಿತ್ತಂತ ಅವರು ನೆಗೆಟಿವ್ ಬಿಹೇವ್ ಶುರು ಮಾಡಿಬಿಟ್ಟಿದ್ದಾರೆ. ಬಟ್ ನಿಮ್ಗೆ ಅದು ಅರ್ಥ ಆಗ್ತಿಲ್ಲ ಅಲ್ಲ, ಅವ್ರು ಟ್ರೋಲ್ ಮಾಡ್ತಾರೆ, ಓಕೆ ನಾವು ಟ್ರೋಲ್ ಮಾಡೋಣ, ಚೆನ್ನಾಗಿಲ್ಲ ಗುರು, ಏನ್ ಗುರು ಅದು ಯಶಂದಲ್ಲ ಏನಿದು, ಹಾಗೆ ಹೀಗೆ, ಅಡೇನ್ ಗುರು ಡೈರೆಕ್ಟ್ರು, ಏನು ಬರೀ ಅದು ಸೆಕ್ಸಿನೇ ಇದೆ ಹಾಗೆ ಹೀಗೆ. ಅದೇ ಸೀನನ್ನ ಈ ಡೈಲಿ ಯೂಟ್ಯೂಬ್ ಅಲ್ಲಿ ಅಥವಾ ಡೈಲಿ ಕಾಗ್ನಿಟೋ ಮೋಟೋ ಇನ್ಕಾಗ್ನಿಟೋ ಮೋಟೋ ಹೋಗಿ ನೋಡ್ತೀರಾ. ಅದೇ ಅವನು ಓಕೆ, ನೀವು ವೆಬ್ ಸೀರೀಸ್ ಆದ್ರೂ ಅದೇ ನಾರ್ಮಲ್ ಆಗಿರ್ತಂದ್ರೆ ನಿಮ್ಗೆ ಅದು ಹೋಲ್ಸು. ಅದು ಆ ಸ್ಟೋರಿಗೆ ಬೇಕಾಗುತ್ತೆ, ಅದಕ್ಕೆ ಆ ತರ ಸೀನ್ ಬಂದಿದೆ. ಆಕ್ಷನ್ಸ್, ಈ ತರ ಆಕ್ಷನ್ಸ್, ಓಕೆ, ಈ ತರ ನೀವು ಆಕ್ಷನ್ಸ್ ನೋಡಿದ್ರ ಫಿಲ್ಮ್ ಅಲ್ಲಿ, ಯಾವ ಫಿಲ್ಮ್ ಅಲ್ಲಿ ಇದೆ? ಇಂಡಿಯನ್ ಫಿಲ್ಮ್ ಒಂದು ಫಿಲ್ಮ್ ತೋರಿಸ್ಬಿಡಿ ಈ ಲೆವೆಲ್ಗೆ ಆಕ್ಷನ್ಸ್ ಇರೋದು. ಸುಮ್ನೆ ಏನೋ ಬಾಯ್ ಇದೆ ಅಂತ, ಕ್ಯಾಮರಾ ಇದೆ ಅಂತ, ಡೈಲಿ 2 GB ಫ್ರೀ ಡೇಟಾ ಇದೆ ಅಂತ, ಇಂಟರ್ನೆಟ್ ಇದೆ ಅಂತ ವಿಡಿಯೋ ಮಾಡೋದು ಹಾಕ್ಬಿಡೋದಲ್ಲ. ಸ್ವಲ್ಪ ಥಿಂಕ್ ಮಾಡಿ. ಕನ್ನಡ ಫಿಲ್ಮು ಬೇರೆಗಂತೂ ನಾವು ಹೇಳಿಕ್ಕಾಗಲ್ಲ. ಕನ್ನಡಿಗರಾಗಿ ಕನ್ನಡಿಗರಲ್ಲಿ ಮನವಿ ಮಾಡೋದೇನಂದ್ರೆ, ಕನ್ನಡ ಫಿಲ್ಮ್ ಬೆಳೆಸಿ ಉಳಿಸಿ, ಪ್ಲೀಸ್ ಸಪೋರ್ಟ್ ಮಾಡಿ. ಎಂತ ಫಿಲ್ಮ್ ನೋಡಿ, ಫಸ್ಟ್ ಡೇ ಔಟ್ ಆಯ್ತು, 150 crores ಕಲೆಕ್ಷನ್. 150 crores ಕಲೆಕ್ಷನ್ ಆರಾಮ್ಸು 500 to 700 crores ಅಂತೂ ಆರಾಮಾಗಿ ಆಗತ್ತೆ, ಏನೇ ಟೆನ್ಷನ್ ಇಲ್ಲ. ಸೊ ನೀವ್ ನೋಡಿ, ಈಗ ನಿಮ್ಗೆ ಅರ್ಥ ಆಗಿಲ್ಲ ಅಂದ್ರೆ ನೀವು ಹೇಳ್ಕೋಬಹುದು, ಓಕೆ ಅರ್ಥ ಆಗಿಲ್ಲ ಗುರು ಅಂತ. ಅದ್ ಬಿಟ್ಟು ಚೆನ್ನಾಗಿಲ್ಲ ಚೆನ್ನಾಗಿಲ್ಲ ಅಂದ್ಬಿಟ್ರೆ ಏನ್ ಕತೆ? ಇಲ್ಲೇ ಈಗ ನೋಡ್ಬೋದು ನೀವು, ಬೇರೆ ಇಂಡಸ್ಟ್ರಿ ಹೀರೋಸ್ ಎಲ್ಲ ಯಶ್ ಫ್ರೆಂಡ್ ಅವ್ರ ಫಿಲ್ಮ್ ರಿಲೀಸ್ ಮಾಡ್ಲಿಕ್ಕೆ ಬಂದಾಗ, ಎಲ್ಲಿ ಕರ್ನಾಟಕಕ್ಕೆ, ವಿಜಯ್ ದೇವರಕೊಂಡ ಇರ್ಬೋದು, ರಾಮ್ ಚರಣ್ ಇರ್ಬೋದು, ಆಮೇಲೆ ಇದಾರಲ್ಲ, ಹಾಯ್ ಸರ್, ರಶ್ಮಿಕಾ ಮಂದನ, ಯಶ್ ಅವ್ರ ಫಿಲ್ಮ್ ರಿಲೀಸ್ ಇವೆಂಟ್ ಕರ್ನಾಟಕ ಬಂದಾಗ, ಯಶ್ ಬಿಗ್ ಫ್ಯಾನ್ ಆಫ್ ಯಶ್, ಯಶ್ ಅವರ ಸಾಗಿದ್ದ ದಾರಿ ಎಲ್ಲ ನಮ್ಗೆ ಫುಲ್ ಇನ್ಸ್ಪಿರೇಷನ್, ವಾ ಏನ್ ಆಕ್ಟಿಂಗು ಏನ್ ಹೊರ ಅಂತೆಲ್ಲ ಇಲ್ಲಿ ಪುಂಗಿ ಹೊಡ್ಬಿಟ್ಟು ಹೋದ್ರ. ಈಗ ನೋಡಿ, ಟಾಕ್ಸಿಕ್ ರಿಲೀಸ್ ಆಯ್ತು, ಒಂದು ಕಮೆಂಟ್ ಇಲ್ಲ, ಒಂದು ಟ್ವೀಟ್ ಇಲ್ಲ, ಏನಿಲ್ಲ. ಆದ್ರೆ ನಿನ್ನೆ ಟಾಕ್ಸಿಕ್ಗೆ ನೆಗೆಟಿವ್ ರಿವ್ಯೂ ಬರ್ತಿದ್ದಂತೆ ಶುರು ಇರುಮುಡಿಗೆ, ವಾ ವಾಟ್ ಅ ಫಿಲ್ಮ್, ಓಕೆ ಫಿಲ್ಮ್ ಒಳ್ಳೆ ಇರ್ಬೋದು, ವಾಟ್ ಅ ಫಿಲ್ಮ್, ಅದು ಇದು ಎಲ್ಲ. ನಮ್ದು ಇವರು ಮೇಡಮ್ ರಶ್ಮಿಕಾ ಇವರು ಮಂದಣ್ಣ ಅವರು ಕೂಡ ಎಂತ ವಾ ಫುಲ್ಲು ಟ್ವೀಟು, ಒಂದು ಪೇಜ್, ವಾ ವಾಟ್ ಅ ಫಿಲ್ಮ್. ಅದೇ ಕನ್ನಡದಲ್ಲೇ ಹುಟ್ಟು ಹೋಗಿದ್ರಲ್ಲ ನೀವು, ಕನ್ನಡದಿಂದ ನೀವು ಅಲ್ಲಿ ಹೋಗಿದ್ದಲ್ವಾ. ಕನ್ನಡದಲ್ಲಿ ರಕ್ಷಿತ್ ಶೆಟ್ಟಿ ಮತ್ತೆ ಇವರು ನಿಮ್ಗೆ ಚಾನ್ಸ್ ಕೊಟ್ಟಿಲ್ಲ, ನೀವೆಲ್ಲಲ್ಲಿ ಹೋಗ್ತಿದ್ರಿ? ಕಿರಿಕ್ ಪಾರ್ಟಿ ಇಲ್ದೆ ಪುಷ್ಪ ಇಲ್ಲ ಮೇಡಮ್, ಕಿರಿಕ್ ಪಾರ್ಟಿ ಇಂದಾನೇ ನಿಮ್ ಪುಷ್ಪ ಹೋಗ್ಲಿಕ್ಕೆ ದಾರಿ ಸಿಕ್ಕಿರೋದು, ಅದು ಕಲ್ತ್ಕೊಳ್ಳಿ. ಬೇಕಾ ಹುಟ್ಟಿದ್ದಿಲ್ಲಿ, ಬೆಳೆದಿದ್ದು ಇಲ್ಲಿ, ಇಲ್ಲಿಂದಾನೇ ಬೆಳ್ಕೊಂಡು ಲಾಸ್ಟ್ಗೆ ಬೇರೆ ರಾಜ್ಯ. ವಾ, ನೀವು ಆತರ ಆಗ್ಬೇಡಿ ಪ್ಲೀಸ್. ನೋಡಿ ಫಿಲ್ಮ್ ನೋಡಿ, ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಓಕೆ ಓಕೆ, ಈಗ ಒಂದು ಫಿಲ್ಮ್ ಬರುತ್ತೆ ಅಂದ್ರೆ ಓಕೆ ಎಲ್ಲರಿಗೂ ಇಷ್ಟ ಆಗಲ್ಲ, ಅದು ನಾನು ನಂಬ್ತೇನೆ. ಓಕೆ,
ಒಂದು 8 ಜನಕ್ಕೆ ಇಷ್ಟ ಆಗೋದು, 2 ಜನಕ್ಕೆ ಇಷ್ಟ ಆಗಲ್ಲ. ಓಕೆ, ಅದು ಓಕೆ ಫೈನ್, ನಿಮ್ಮ ಒಪಿನಿಯನ್. ಅದು ಬಂದ್ಬಿಟ್ಟು ವಿಡಿಯೋ ಮಾಡಿ ಹಾಕಿ ಬೇರೆ ಯಾರು ಹೋಗ್ಬೇಕಂತ ಇರ್ತಾರಲ್ಲ ಅವ್ರು ಕೂಡ ತಲೆ ಹಾಳು ಮಾಡಿ ಅವ್ರದ್ದು ಕೂಡ ಎಲ್ಲ ಇಂಟ್ರೆಸ್ಟ್ ಎಲ್ಲ ತಗ್ಸ್ಬಿಟ್ಟು ಅವ್ರಿಗೆ ಹೋಗದೇ ಇರೋ ತರ ಮಾಡ್ಬೇಡಿ. ಓಕೆ, ನಿಮ್ಗೆ ಸೇರಿಲ್ವಾ, ಆಯ್ತು, ಓಕೆ, ಫಿಲ್ಮ್ ನೋಡಿ ಮನೆಗೆ ಹೋಗಿ. ಅದ್ ಬಿಟ್ಟು ವಿಡಿಯೋ ಒಂದು ಫ್ರೀ ಡೇಟಾ ಇದೆ ಅಂತ ವಿಡಿಯೋ ಮಾಡಿ ಹಾಕ್ಬಿಡೋದಲ್ಲ. ನೋಡಿ ಅವರು ಈಗ ಎಷ್ಟು ಜನ ಹುಡ್ಕೊಳ್ತಿದ್ರ ಅಂದ್ರೆ ಈ ಫಿಲ್ಮ್ ನೋಡಿ ಎಲ್ಲರೂ ಖುಷಿಯಾಗಿರ್ತಾರೆ. ಈಗ ಎಲ್ಲ ಸಖತ್ ಖುಷಿಯಾಗಿರ್ತಾರೆ. ವಾಹ್, ಹೋಯ್ತು, ಟಾಕ್ಸಿಕ್ಗೆ ನೆಗೆಟಿವ್ ರಿವ್ಯೂ ಬರ್ತಿದೆ, ಫ್ಲಾಪ್ ಆಗುತ್ತೆ ಫ್ಲಾಪ್ ಆಗುತ್ತೆ ಅಂತ. ಫ್ಲಾಪ್ ಅಂತೂ ಆಗಲ್ಲ, ಅದೊಂದು ನೆನ್ಪಿಟ್ಕೊಳ್ಳಿ, ಫ್ಲಾಪ್ ಅಂತೂ ಆಗಲ್ಲ. ಆರಾಮ್ ಹೇಳ್ಬೇಕಂದ್ರೆ ಹಿಂದಿ ಆಡಿಯನ್ಸ್ ತುಂಬಾ ಮೆಚ್ಕೊಳ್ತಿದ್ದಾರೆ. ಓಕೆ, ತೆಲುಗುಯಿಂದಾನೆ ಹಿಂದಿ ಆಗ್ಬೋದು, ತಮಿಳ್ ಆಗ್ಬೋದು, ಓಕೆ, ಮಲಯಾಳಂ ಆಗ್ಬೋದು, ಎಲ್ಲ ಕಡೆ ಒಳ್ಳೆ ರಿವ್ಯೂಸ್, ಪಾಸಿಟಿವ್ ರಿವ್ಯೂಸ್ ಬರ್ತಿದೆ. ಓನ್ಲಿ ತೆಲುಗು ಅಲ್ಲಿ ಯಾಕಂದ್ರೆ ಇನ್ ಬಿಟ್ವೀನ್ ಅದು ಕಾಂಟ್ರವರ್ಸಿ ಆಗಿತ್ತಲ್ವಾ, ಅಲ್ಲು ಅರ್ಜುನ್ ತಂದೆ ಯಾರು ಯಶು KGF ಮೊದ್ಲು ಅಂತೆಲ್ಲ ಕೇಳೋದಕ್ಕೆ ಅದೆಲ್ಲ ನೆಪೋಟಿಸಮು, ಅದು ಇದು ಎಲ್ಲ ಮೆರಿಟ್ ಅದೆಲ್ಲ ಇದಾಗಿತ್ತಲ್ವಾ. ಸೊ ಅದು ಸ್ವಲ್ಪ ಅದು ಕೂಡ ಇದೆ. ಪ್ಲಸ್ ಅಲ್ಲಿ ಇರುಮುಡಿ ಫಿಲ್ಮ್ ಅದು ಕೂಡ ಎಲ್ಲ ಮಿಕ್ಸ್ ಅಪ್ ಆಗಿ ಫುಲ್ ನೆಗೆಟಿವ್ PR ಮಾಡ್ತಿದ್ದಾರೆ. ನಾಟ್ ಓನ್ಲಿ, ನಾನು ಇವತ್ತು ಒಂದು ವಿಡಿಯೋ ನೋಡ್ತಿದ್ದೆ, ಯಾರು ಕರ್ನಾಟಕದ ಇನ್ಫ್ಲೂಯೆನ್ಸರ್, ಅವನಿಗೆ ಮೆಸೇಜ್ ಬಂದಿದೆ ಅಂತೆ, ನೀವು ಟಾಕ್ಸಿಕ್ ಮೂವಿ ಬಗ್ಗೆ ನೆಗೆಟಿವ್ PR ಮಾಡ್ಬೇಕು, ನಾನು ನಿಮ್ಗೆ ಪೇ ಮಾಡ್ತೀನಿ ಅಂತ. ವಾಹ್ ದೇವ್ರೇ, ಒಬ್ಬ ಮನುಷ್ಯ ಬೆಳಿತಿದ್ದಾನಂದ್ರೆ ಕಾಲ್ ಎಳಿಲಿಕ್ಕೆ ಸಾಲಂತೆ ರೆಡಿ ಆಗಿರ್ತಾರೆ. ಏಣಿ ಹತ್ತು ಎಳ್ದ್ಬಿಡೋದು. ವಾ, ಈ ತರ ಜನರ ಮಧ್ಯದಲ್ಲಿ ಯಶ್ ಬಂದು ಈ ತರ ಫಿಲ್ಮ್ ಕೊಟ್ಟು ಫಸ್ಟ್ ಡೇ 150 crores ಹೊಡ್ತಿದ್ದಾನಂದ್ರೆ ಸೆಲ್ಯೂಟ್ ಅಷ್ಟೇ. ಆ ಮನುಷ್ಯ ಸೆಲ್ಯೂಟ್. ಅಷ್ಟೇ ಎಫರ್ಟ್ ಹಾಕಿ ಆಗಲಿ, ಆಯ್ತು, ನೀವು ಸಪೋರ್ಟ್ ಮಾಡ್ತಿಲ್ವಾ, ಓಕೆ, ಬಟ್ ಆದ್ರೆ ಏನು ನೆಗೆಟಿವ್ ಅಂತ ಹೇಳಕ್ ಹೋಗ್ಬಿಡಿ ಅಷ್ಟೇ. ಇದೊಂದು ರಿಕ್ವೆಸ್ಟ್ ಅಷ್ಟೇ, ನೆಗೆಟಿವ್ ಮಾತಾಡ್ಲಿಕ್ಕೆ ಹೋಗ್ಬೇಡಿ. ಯಾಕಂದ್ರೆ ಈಗ ನೀವು ಹೇಳೋದಾದ್ರೆ ಬೇರೆ ಕಡೆ ಇನ್ಫ್ಲೂಯೆನ್ಸ್ ಆಗ್ಬಿಡ್ತಾರೆ, ಓ ನೆಗೆಟಿವ್ ಗುರು ಬೇಡ, ಫಿಲ್ಮ್ ಹೋಗೋದು ಬೇಡ ಅಂತ. ಸೊ ಬೆಟರ್ ಸಪೋರ್ಟ್ ಮಾಡಿ. ಒಂದೇ ಏನಂದ್ರೆ, ಓಕೆ, ನಾವು ಕನ್ನಡಿಗರು, ಒಂದು ಕನ್ನಡದಲ್ಲಿ ಒಂದು ಹಾಲಿವುಡ್ ಲೆವೆಲ್ ಫಿಲ್ಮ್ ಬರ್ತಿದೆ. ಓಕೆ, ನಾರ್ಮಲ್ ಅಲ್ಲ, ಹಾಲಿವುಡ್ ಲೆವೆಲ್. ಓಕೆ, ಸೊ ಸಪೋರ್ಟ್ ಮಾಡೋಣ. ಓಕೆ, ಎಲ್ಲರೂ ಸಪೋರ್ಟ್ ಮಾಡಿ. ಸೊ ಹೋಗಿ ನೋಡ್ಲಿಕ್ಕೆ ಆಗಲ್ವಾ, ಓಕೆ, ಅದ್ರ ಬಗ್ಗೆ ನೆಗೆಟಿವ್ ರಿವ್ಯೂ ಹೇಳ್ಬೇಡಿ. ಅದರಲ್ಲೂ ಸ್ವಲ್ಪ ಜನ ಮಹಾನ್ ಜನರು ಏನಂದ್ರೆ ಫಿಲ್ಮೇ ನೋಡಿಲ್ಲ, ರಿವ್ಯೂ ಕೊಡ್ತಿದ್ದಾರೆ. ವಾ, ನಿನ್ನೆ ನಾನು ಕೂಡ ಅಲ್ಲಿ ಥಿಯೇಟರ್ ನೋಡ್ತಿದ್ದೆ, ಸ್ವಲ್ಪ ಜನ ಫಿಲ್ಮ್ ನೋಡ್ಲೇ ಇಲ್ಲ. ಸ್ಟಾರ್ಟಿಂಗ್ ಒಬ್ಬ ಬಂದು ಅಲ್ಲಿ ನಿಂತಿದ್ದಾರೆ ಲೈನಲ್ಲಿ, ಓ ಟಿಕೆಟ್ ತಗೊಂಡ್ಬಿಟ್ಟೆ ಗುರು, ಅದಕ್ಕೆ ಬರ್ಬೇಕಾಗಿದೆ, ಇಲ್ಲಾಂದ್ರೆ ಬರ್ತಿರ್ಲಾಗಿದ್ದೆ, ಸುಮ್ನೆ ಬೇರೆ ಏನು ಆಪ್ಷನ್ ಇಲ್ಲ, ಟಿಕೆಟ್ ತಗೊಂಡಿದ್ದೆ. ಗುರು, ನೀ ಫಿಲ್ಮೇ ನೋಡಿಲ್ಲ ಗುರು. ಫಸ್ಟ್ ಆಫ್ ಆಲ್ ಫಿಲ್ಮ್ ನೋಡು, ಆಮೇಲೆ ಡಿಸೈಡ್ ಮಾಡಲ್ಲ. ಯಾರು ಇಂಟರ್ನೆಟ್ ಮಾಡಿ ಹಾಕ್ತಾರಂತ. ಫಿಲ್ಮ್ ಬಗ್ಗೆ ಇನ್ನೊಂದು ಏನಂದ್ರೆ, ಇದು ಇಂಡಿಯನ್ ಮೆಂಟಾಲಿಟಿಗೆ ಸೂಟ್ ಆಗ್ತಿಲ್ಲ ಅಷ್ಟೇ. ಅಂದ್ರೆ ಇಂಡಿಯನ್ ಅಲ್ಲಿ ಏನಾಗಿದೆ, ನಾರ್ಮಲ್ ಒಂದು ಇದಿದೆ, ಒಂದು ಸ್ಟ್ರಕ್ಚರ್ ಇದೆ ಫಿಲ್ಮಿಂದು. ಅದೇ ಹೇಳಿದ್ರು ಹಾಗೆ, ಹೀರೋ, ವಿಲನ್, ಹೀರೋಯಿನ್, ಅದು ಫೈಟ್ ಗೀಟು, ಲವ್, ಆಮೇಲೆ ಮದ್ವೆ. ಸೊ ಇದು ಸ್ವಲ್ಪ ಡಿಫ್ರೆಂಟ್ ಇದೆ ಅಲ್ವಾ. ಸೊ ಇದೇ ಡಿಫ್ರೆಂಟ್ ಇದೆ. ಸೊ ಅದಕ್ಕೆ ನಿಮ್ಗೆ ಫೀಲ್ ಆಗ್ತಿರ್ಬೋದು. ಬಟ್ ಹಾಗಂತ ಫಿಲ್ಮ್ ಚೆನ್ನಾಗಿಲ್ಲ ಅಂತ ಹೇಳೋದು ತಪ್ಪು. ಅಷ್ಟೇ ಹೇಳೋದು, ಏನಿಲ್ಲ. ಈಗ ಫಸ್ಟ್ ಡೇ 150 crores ಆಗಿದೆ. ಸೊ ನೋಡೋಣ ಎಷ್ಟು ಕಲೆಕ್ಷನ್ ಮಾಡುತ್ತೆ. ಹಾಗೆ ನವೆಂಬರ್ ಅಲ್ಲಿ ದಿವಾಲಿ ಟೈಮಲ್ಲಿ ರಾಮಾಯಣ ಕೂಡ ಬರ್ತಿದೆ, ಅದಕ್ಕಂತೂ ಸಪೋರ್ಟ್ ಸಿಗತ್ತೆ. ಇನ್ನೊಂದೇನಂದ್ರೆ, ಈಗ ನೆನಪಂತು, ಇನ್ನೊಂದೇನಂದ್ರೆ, ಯಾರೋ ಒಬ್ನು ಮಹಾನ್ ವ್ಯಕ್ತಿ ಒಬ್ನು ಕಮೆಂಟ್ ಮಾಡಿದ್ದ, ಫಿಲ್ಮ್ ನೋಡಾದ್ಮೇಲೆ ರಿವ್ಯೂ ಕೊಡು. ಫಸ್ಟ್ ಹಾಫು ಅಕ್ಕಯ್ಯ, ಸೆಕೆಂಡ್ ಹಾಫು ಅಪ್ಪಯ್ಯ, ಕಥೆನೇ ಇಲ್ಲ. ಗುರು, ಅರ್ಥ ಆಗಿಲ್ಲ ಅಂದ್ರೆ ಮುಚ್ಕೊಂಡಿರ್ಬೇಕು, ಆಯ್ತಾ. ಈಗ ಬಂದು ಅಲ್ಲಿ ತಿಕಾವುರಿ ಕಮೆಂಟ್ ಮಾಡೋದಲ್ಲ. ಅರ್ಥ ಆಗಿಲ್ಲ ಅಂದ್ರೆ ಬಾಯ್ಬಿಟ್ಟು ಹೇಳು ಅರ್ಥ ಆಗಿಲ್ಲ ಅಂತ. ಅದ್ ಬಿಟ್ಕೊಂಡು ಅಕ್ಕಯ್ಯ ಅಪ್ಪಯ್ಯ ಇಲ್ಲ. ಸರಿ ಕೂತು ಇಂಟೆನ್ಸ್ ಆಗಿ ನೋಡಿದ್ರೆ ಎಲ್ಲ ಅರ್ಥ ಆಗುತ್ತೆ. ನಿಂಗೆ ಲಾಸ್ಟ್ ಕ್ಲೈಮ್ಯಾಕ್ಸ್ ಅರ್ಥ ಆಗಿಲ್ಲ, ನಾನು ನಿಂಗೆ ಕಾಲ್ ಮಾಡಿ ಹೇಳ ಕ್ಲೈಮ್ಯಾಕ್ಸ್ ಹೇಗಿದೆ ಅಂತ. ಅದ್ ನಿಂದು ಮೈಂಡ್ ಸೆಟ್, ನಿಂಗೆ ಅರ್ಥ ಆಗಿಲ್ಲ. ನಿನ್ ಬ್ರೇನ್ ಅಷ್ಟಿಲ್ಲ ಪವರು. ಅದ್ ಬಿಟ್ಟು ಫಿಲ್ಮೇ ಚೆನ್ನಾಗಿಲ್ಲ ಹೋಗೋಲ್ ಕಮೆಂಟ್ ಮಾಡೋದ್ರಲ್ಲಿ ಯಾಕೆ ಗುರು, ನಿಂಗೇನು ಹಣ ಸಿಗುತ್ತಾ ಅದಕ್ಕೆ? ನಿಂಗೆ ಹಣ ಸಿಕ್ಕಿದ್ರೆ ಮಾಡು ಗುರು, ನಿಂಗೇನೋ ಪೇ ಕೊಡ್ತಿದ್ರೆ ಮಾಡು, ಅದನ್ನ ಹೊಟ್ಟೆ ಪಡ್ದ ನಾವೇನ್ ಮಾಡ್ಲಿಕ್ಕಾಗಲ್ಲ. ಅದ್ ಬಿಟ್ಟು ಸುಮ್ನೆ ಇಲ್ಲಿ ಪುಂಗಿ ಓದೋದಲ್ಲ ಕಮೆಂಟ್ ಅಲ್ಲಿ ಬಂದು. ಅರ್ಥ ಆಯ್ತಾ? ಸೊ ಲಾಸ್ಟ್ ಆಗಿ ಕನ್ನಡಿಗರಿಗೆ ಹೇಳೋದೇನಂದ್ರೆ, ಸಪೋರ್ಟ್ ಮಾಡಿ ಪ್ಲೀಸ್, ಟಾಕ್ಸಿಕ್ ಸಪೋರ್ಟ್ ಮಾಡಿ. ಕನ್ನಡದ ಫಿಲ್ಮು ಗೆಲ್ಸೋಣ. ಇನ್ ಕೇಸ್ ಈ ಫಿಲ್ಮ್ ಸೋತ್ಬಿಟ್ರೆ ಕನ್ನಡಿಗರು ಸೋತಂಗೆ, ನಮ್ದು ಯೂನಿಟಿ ಸೋತಂಗೆ. ನೋಡಿ ಆ ಕಡೆ ಎಲ್ಲ ಏನ್ ಯೂನಿಟಿ ಇದೆ, ನಮ್ದೇ ಯೂನಿಟಿ ಇಲ್ಲ. ಸೊ ಪ್ಲೀಸ್ ಸಪೋರ್ಟ್ ಮಾಡಿ, ಗೆಲ್ಸಿ ಫಿಲ್ಮ್ಗೆ ಅಷ್ಟೇ. ಥ್ಯಾಂಕ್ ಯು. ಹೀಗೆ ಮತ್ತೆ ವಿಡಿಯೋಗೋಸ್ಕರ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡ್ತಾ ಇರಿ, ಲೈಕ್ ಮಾಡ್ತಾ ಇರಿ. ರ್ಯಾಂಡಮ್ ರಾಸ್ಕಲ್. ಥ್ಯಾಂಕ್ ಯು.